ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ. ನೀವು ಯಾರು ಕಮೆಂಟ್ ಮಾಡಿರಲಿಲ್ಲ, ಆದರೂ ಪರವಾಗಿಲ್ಲ, ನಾನು ಹೇಳ್ತೀನಿ. ಇದು ಮಿರ್ಜಾನ್ ಕೋಟೆ ಅಂತ. ನಾನು ಪಾರ್ಟ್ 3 ವಿಡಿಯೋ ಹಾಕಿದ್ದೀನಿ. ಲಾಸ್ಟ್ ವಿಡಿಯೋ ನೀವು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇದು ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಈ ಪ್ಲೇಸ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಿಕ್ಕದಾಗಿ ಮಳೆ ಬರ್ತಾ ಇತ್ತು. ಕೋಟೆ ಒಳಗಡೆ ಎಲ್ಲ ಗ್ರೀನರಿ ಚೆನ್ನಾಗಿತ್ತು. ಫೋಟೋಶೂಟ್ಗೆ ಮಾತ್ರ ಮಸ್ತಾಗಿತ್ತು. ಇನ್ನು ಈಸಿಯಾಗಿ ಹೇಳ್ಬೇಕಂದ್ರೆ ಈ ಪ್ಲೇಸ್ ಬಗ್ಗೆ 50 ರೂಪೀಸ್ ನೋಟಲ್ಲಿ ಒಂದು ಪಿಕ್ಚರ್ ಪ್ರಿಂಟ್ ಆಗಿರುತ್ತಲ್ವ, ಆ ಕೋಟೆ ಇದು. ಇದ್ರ ಹೆಸರು ಮಿರ್ಜಾನ್ ಕೋಟೆ ಅಂತ. ಮೇಲ್ಗಡೆ ಹತ್ಕೊಂಡು ಬಂದರೆ ಈ ಥರ ಒಳಗಡೆ ತುಂಬ ಗ್ರೀನರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ತುಂಬ ದೊಡ್ಡ ಕೋಟೆ. ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ರಿವ್ಯೂಸ್ ಕೇಳೋಣ, ನೋಡಿ ಬನ್ನಿ ಏನು ಹೇಳ್ತಾರೆ. ಸ್ವಲ್ಪ ಇತಿಹಾಸ ಗೊತ್ತಿದೆಯಾ? ಇದು 50 ರೂಪಾಯಿ ನೋಟಲ್ಲಿ ಇದೆಯಲ್ಲ, ಅದೇ ಇದು 50 ರೂಪಾಯಿ ನೋಟು. ಇದು ನಾನು ಆಳ್ವಿಕೆ ಮಾಡ್ತಿದ್ದೆ ಮುಂಚೆ. ಇದು ಬಾವಿ ಇದ್ರಲ್ಲಿ ನಾನು ಪೈಪ್ ಹಾಕಿಸ್ಕೊಂಡು ಸೀದಾ ಅದು ಡೈನಿಂಗ್ ಹಾಲ್ ಅಲ್ಲಿ ತೋರಿಸ್ಬಿಡು. ಅದು ಡೈನಿಂಗ್ ಹಾಲ್ ಅಲ್ಲಿ ನೀರು ಕುಡಿತಿದ್ದೆ. ಬನ್ನಿ ಹಂಗೆ ನಾನು ಹಿಂದೆ ಬನ್ನಿ. ಇಲ್ಲಿ ನಿಲ್ಲಿಸ್ಕೊಂಡು ಜನಗಣ ಮನೆಗತಿ ಆಗ್ತಿದ್ದೆ ಎಲ್ಲರೂ. ಜೋರಾಗಿ ಹೇಳಿ, ಸ್ವಲ್ಪ ಜೋರಾಗಿ. ನೀವು ಮೈಕ್ ಕೊಡಿಸ್ಬೇಕು. ನೀವು ಮೈಕ್ ಕೊಡಿಸ್ತಾಳೆ ಜೋರಾಗಿ ಹೇಳಿ ಮಕ್ಳು ಎತ್ಕೊಂಡು ಇಲ್ಲಿ ಹೇಳ್ತಿದ್ದೀನಿ. ನೀವು ಹೆಂಗೆ ಹೇಳಿ. ಅಲ್ಲಿ ಎಲ್ಲ ಬಂದವರಿಗೆ ರೀಲ್ಸ್ ಮಾಡೋಕ್ಕೆ ಜಾಗ ಮಾಡ್ಕೊತಿದ್ದೀನಿ. ಈಗ ಮುಂಚೆ ಅದೆಲ್ಲ ಜನಗಣ ಮನೆಗತಿ ಹೇಳಿಸ್ತಿದ್ದೆ. ಅದೈತಲ್ಲ ಅದು ನಮ್ಮ ವೈಫು ಅಲ್ಲಿ ನಿಂತ್ಕೊಂಡು ಹಾಯ್ ಮಾಡೋರು. ಆಯ್ತಾ, ನಾನು ಅಲ್ಲಿ ಊಟ ಮಾಡ್ಬೇಕಾದ್ರೆ ಒಬ್ರು ಹೇಳ್ತೀರಾ ಇಬ್ಬಿಬ್ರು ಇದ್ರ ಸರ್? ರೂಮ್ಗೊಂಡೊಂದು ಅಲ್ಲೊಬ್ರು ಮೂಲ್ಗೊಬ್ರು ಇರ್ತಿದ್ರು. ಬೇರೆ ಜೆಂಟ್ಸಿಗೆ ಬೇರೆ ಅಂತ ಇತ್ತಾ? ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಮದ್ರಿಗೆ ಕೂಡ ಹಾಕ್ತಿದ್ವಿ. ಅಲ್ಲಿ ಹೇಳಿಸ್ತೆ ಅಲ್ಲಿ ನಿಲ್ಲಿಸ್ತಿದ್ದೆ ಅಷ್ಟೇ. ಅಲ್ಲಿ ಸರ ಊಟ ನಮ್ಮ ತಾತಾಜ್ಜಿ ಅಡಿಕೆಲೆ ಹಾಕೊಂಬಕ್ಕೆ ಇಕ್ಕಿದ ಗಿಡ ಅದು ಹಂಗೆ ಕಳ್ಕೊಂಡ್ಬಿಟ್ಟಿದೆ ಈಗ. ಹೌದಾ? ಸರ್ ಸ್ವಲ್ಪ ನಿಧಾನಕ್ಕೆ ಹೋಗಿ ಸರ್. ಆಕ್ಚುಲಿ ಇವ್ರು ಇದಾರಲ್ಲ, ಇವರು ಇಷ್ಟಿಷ್ಟ ಮಾಡಿದ್ರ ಸರ್ ನೀವು? ಏನ್ ಕಂಜೂಸ ಸರ್ ನೀವು? ಇವನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೆ. 12 ಆಣಿ ಸಂಬಳ ಕೊಡ್ತಿದ್ದೆ. ಈಗ ನನ್ನೇ ತುಳಿಗೆ ಬೆಳೆದು ನನಗೆ ಮಾತಾಡ್ತಾಳೆ. ಮೂವೊಂದು ಬೆಳೆದೈತೆ ಅಷ್ಟೇ ರೀ, ಬುದ್ಧಿ ಬೆಳೆದಿದೆ. ಅವಾಗಿಂದ ರಾಜನೇ ನಾನಿಲ್ಲಿ. ಇದು ರಾಜರ ಕೋಟೆ ಅಲ್ಲ ಸರ್, ಇದು ರಾಣಿ ಕೋಟೆ. ಇದು ನೀವು ರಾಣಿ ರಾಣಿಗೆ ಅಲ್ಲಿ ಇವ್ರೇನ್ ಮಾಡ್ತಿದ್ದೀರಾ? ನಮ್ಮ ಕೋಟೆ ಅಂತ ಹೇಳ್ತೀರಿ. ನಮ್ಮ ಕೋಟೆ ಅಂತ ಹೇಳ್ತೀರಿ. ರಾಣಿ ಕೋಟೆ. ಓಕೆ. ನಮ್ಮ ಮಾವ ನನಗೆ ವರದಕ್ಷಿಣೆ ಕೊಟ್ಟಿದ್ಕಲ್ಲ, ಅದರಿಂದ ಇವ್ರು ನಾವು ರಾಜರು ಅಂತ ಹೇಳ್ಕೊಂತಾರೆ. ಇದು ರಾಣಿ ಕೋಟೆ. ಆಕ್ಚುಲಿ ರಾಣಿ ಆಗಿರೋ ಈಗ ರಾಜರಾಗಿ ಹುಟ್ಟಿದ್ದಾರೆ. ಇಲ್ಲಿ ನಮ್ಮ ಮಾವ ನನಗೆ ವರದಕ್ಷಿಣೆ ಕೊಟ್ಟಿದ್ದ ಜಾಗ ಇದು. ಅದು ನಾನು ಈ ತರ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅವ ನಮ್ಮ ಮಾವ ಅದರಲ್ಲೆಲ್ಲ ಇಲ್ಲಿ ಶಾಸನಗಳು ಏನೋ ಎಲ್ಲ ಏನೋ ಕಾಣ್ತಿದೆ. ಏನ್ ಕಾಣಿಸ್ತಾ ಇದೆ ಬ್ರೋ? ಅದರಲ್ಲೆಲ್ಲ ಶಾಸನಗಳೆಲ್ಲ ಸೂಕ್ಷ್ಮವಾಗಿ ತೋರಿಸಿ, ಅದನ್ನ ಸ್ವಲ್ಪ ಜೂಮ್ ಮಾಡಿ ತೋರಿಸಿ. ಹಾಂ ಬ್ರೋ, ಆಯ್ತು. ಏನು ಫೋಟೋ ಬರೋವಣ ಅಲ್ವಾ? ಸಾಕಾಗಿದೆ. ಯಾರನ್ನ ಫೋಟೋ ಶೂಟಿಂಗ್ ಅಂತ ಬಂದ್ರೆ ಒಂದೇ ಪ್ಲೇಸಲ್ಲಿ ಎಲ್ಲ ಮುಗಿದಲ್ಲ. ಕೆತ್ತಿನ ಶಾಸನಗಳಮ್ಮ ಇವು. ಹೌದೌದು, ಅದೇ ಬೇಜಾರ್ ಸಂತತಿ. ಸರಿ ಬಂದ್ಬಿಟ್ಟು ಯಾರು ತಪ್ಪು ಮಾಡಿರ್ತಾರಲ್ಲ, ನಿಲ್ಲಿಸ್ಬಿಟ್ಟು ಒಳಗೆ ಹೋಗ್ತಿದ್ದೆ. ಅಲ್ಲ ಸರ್, ಅಲ್ಲೊಂದು ಇದೆಯಲ್ಲ ಇದೇ ತರ. ಜಾಸ್ತಿ ಕೇಳಿ ತಲೆ ತಿನ್ಬಾರ್ದಮ್ಮ, ನನಗೆ ಬರ್ತಾ ಇದೆ. 1000 ಎಕರೆ ಇಟ್ಟಿದ್ದು ಅಲ್ರಿ, 1000 ಎಕರೆ ಇತ್ತು. ಅಲ್ಲ ಸರ್, ಅಲ್ಲಿ ಇತ್ತಲ್ಲ ಇನ್ನೊಂದು. ನಮ್ಮ ಕಡೆಗಳೆಲ್ಲ ಕರ್ಕಿದ್ದಿ ಅಂತ ಗದ್ರು ಬಿಡ್ಕಾಯ್ದ್ರೆ ಈ ಪಾರ್ಟಿ ತಗೊಂಡ್ರೆ ಹೆಂಗ ಮಾಡಿದ್ದು? ಅಲ್ಲ ಸರ್, ಅಲ್ಲಿ ಬಾವಿ ಇದೆಯಾ? ಅಲ್ಲಿ ಬಾವಿ ಅದೇಮ್ಮ ನಿನ್ನಂತರ ಬಂದು ಜಾಸ್ತಿ ತಲೆ ತಿಂದಿರೆ ಅಲ್ಲಿ ಜಾಸ್ತಿ ಎಡಗಾಲ ಬದಿತಿದ್ದೆ. ಅದು ಬಾವಿನ ಸರ್? ಅದೇ ನಿನ್ನಂತರ ಬಂದಾಗ ಹತ್ತಿದ್ದು ಅದ್ರೊಳಗೆ ಬಿದ್ದು ನಿಗುತ್ಕಮಾರು. ಸರ್ ನಾವು ಕ್ರಿಯೇಟರ್ ಸರ್, ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಇಷ್ಟೊತ್ತು ಪ್ಲೇಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೆಲ್ಲ ತಮಾಷೆಗಾಗಿ.
ನಾವೆಲ್ಲರೂ ರೂಮ್ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಬೀಚಿಗೆ ಹೋಗೋದು ಅಂತ ನಾವು ಯಾರೂ ರೆಡಿ ಆಗಿರಲಿಲ್ಲ. ಸೊ ಯಾರೂ ಫೋಟೋ ತಗೊಳ್ಳಂಗೂ ಇರಲಿಲ್ಲ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆದ್ದರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ವಿ. ನನ್ನ ತಮ್ಮ ಎಕ್ಸ್ಪ್ಲನೇಷನ್ ಮಾಡಿದ್ದೆಲ್ಲ ತಮಾಷೆಗಾಗಿ. ಮಿರ್ಜಾನ್ ಕೋಟೆ ಮುಗಿಸ್ಕೊಂಡು ನಾವು ಆತಿಥ್ಯಂ ಬೀಚ್ ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಿ ಬೀಚ್ ವ್ಯೂ ಇರೋ ರೂಮ್ಸ್ ಮಾಡಿದ್ವಿ ನಾವು. ಬೀಚ್ ಪಕ್ಕದಲ್ಲೇ ಇತ್ತು, ತುಂಬ ಚೆನ್ನಾಗಿತ್ತು. 5 ರೂಮ್ ಮಾಡಿದ್ವಿ. ನಾವು ತೊಗೊಂಡಿದ್ದ ರೂಮ್ ಈ ಥರ ಇತ್ತು. ಬೀಚ್ ವ್ಯೂ ಇತ್ತು. ಕಂಫರ್ಟಬಲ್ ಆಗಿ 3 ಜನ ಮಲ್ಕೋಬೋದಿತ್ತು. ಬೆಡ್ ಮೇಲೆ ಚೇರ್ ಕೊಟ್ಟಿದ್ರು, ಒಂದು ಡ್ರೆಸ್ಸಿಂಗ್ ಟೇಬಲ್ ಇತ್ತು. ರೂಮಿಂದ ಈ ಥರ ಬೀಚ್ ವ್ಯೂ ಕಾಣಿಸ್ತಾ ಇತ್ತು. ಅಲ್ಲಿ ಕಾಣಿಸ್ತಾ ಇರೋದೇ ಬೀಚ್. ನೈಟ್ ಟೈಮ್ ಮಾತ್ರ ಈ ರೂಮಿಂದ ಬೀಚ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ರು. ಇಲ್ಲೊಂದು ಫೋಟೋ ಫ್ರೇಮ್ ಹಾಕಿದ್ರು. ಅದು ಬಿಟ್ಟರೆ ಬೆಡ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು. ಲಗೇಜ್ನೆಲ್ಲ ಇಡೋಕ್ಕೆ ಇಲ್ಲಿ ಜಾಗ ಇತ್ತು. ವೆಸ್ಟರ್ನ್ ಟಾಯ್ಲೆಟ್ ಇತ್ತು. ತುಂಬ ನೀಟಾಗಿ ಇಟ್ಟಿದ್ರು. ಕ್ಲೀನಾಗಿ ಕೂಡ ಇತ್ತು. ಒಂದು ಎಕ್ಸ್ಟ್ರಾ ಕೆಟಲ್ ಕೂಡ ಕೊಟ್ಟಿದ್ರು. ನೀರೇನಾದರೂ ಕಾಯಿಸ್ಕೊಳ್ಳೋದಿದ್ರೆ ಎಕ್ಸ್ಟ್ರಾ ಕೆಟಲ್ ಕೂಡ ಇತ್ತು. ಇದೇ ಥರ 5 ರೂಮ್ ಕೂಡ ಇತ್ತು. ಎಲ್ಲ ರೂಮೂ ತುಂಬ ಸ್ಪೇಷಿಯಸ್ ಆಗಿತ್ತು. ತುಂಬ ಜಾಗ ಇತ್ತು. ಎಲ್ಲ ರೂಮಲ್ಲೂ ಒಂದೊಂದು ವಾಟರ್ ಬಾಟಲ್ ಇಟ್ಟಿದ್ರು. ಹಾಗೆ ಎಲ್ಲ ವಾಶ್ರೂಮಲ್ಲೂ ಬಾತ್ರೂಮ್ ಕಿಟ್ ಅಂತ ಇಟ್ಟಿದ್ರು. ಬ್ರಷ್, ಸೋಪು ಈ ಥರ ಎಲ್ಲ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದರು. ಈಗ ನೋಡ್ತಾ ಇರೋದು 3ನೇ ರೂಮು ನೋಡಿ. ಸೇಮ್ ಸೈಜಲ್ಲೇ ಎಲ್ಲ ರೂಮೂ ಇತ್ತು. ವಿತ್ AC ಮತ್ತು ಫ್ಯಾನು 2 ಕೂಡ ಇತ್ತು ಎಲ್ಲ ರೂಮ್ಗೂ. ಈ ರೆಸಾರ್ಟಲ್ಲಿ ಟೋಟಲಿ 5 ರೂಮ್ ಅಷ್ಟೇ ಇದ್ದಿದ್ದು. 5 ರೂಮೂ ನಾವೇ ತೊಗೊಂಡಿದ್ವಿ. ಇದು ಇನ್ನೊಂದು 4ನೇ ರೂಮ್ ಆಗಿತ್ತು. ಅದು ಬಿಟ್ಟರೆ ಇದು ಎಂಟ್ರಿಲೇ ಇನ್ನೊಂದು ರೂಮ್ ಇತ್ತು ನೋಡಿ. ಹೊರಗಡೆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ಕಾರಿಡಾರಲ್ಲಿ ಓಡಾಡೋಕ್ಕೆ ಗ್ರೀನರಿ ಎಲ್ಲ ಇತ್ತು. ಬೀಚ್ ಪಕ್ಕದಲ್ಲೇ ಯಾವುದಾದ್ರೂ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡ್ತೀನಿ ಅಂದ್ರೂ ಚೆನ್ನಾಗಿತ್ತು. ಪಾರ್ಟಿ ಮಾಡ್ತೀನಿ ಅಂದರೂ ತುಂಬ ಚೆನ್ನಾಗಿ. ಇದು ಬಂದು ಕಿಚನ್ ಏರಿಯಾ ಮತ್ತು ಡೈನಿಂಗ್ ಏರಿಯಾ 2 ಇರುತ್ತೆ. ನಾವಿಲ್ಲಿ ಬಂದು ಎಂಟ್ರಿ ಮಾಡಿಸ್ತಾ ಇದ್ದೀವಿ. ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾರೆ. ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಎಂಟ್ರಿ ಮಾಡಿಸ್ತಾ ಇದ್ದೀವಿ. ನಾವು ಬಂದಾಗಲೇ ಅಲ್ಲೇ ಅರೌಂಡ್ 2 ಗಂಟೆ 3 ಗಂಟೆ ಆಗಿತ್ತು ಹತ್ತತ್ರ. ಚೆಕ್-ಇನ್ ಆದ ತಕ್ಷಣ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಅಷ್ಟು ಬಿಸಿಲೂ ಇರಲಿಲ್ಲ, ಮಳೆನೂ ಬರ್ತಾ ಇರಲಿಲ್ಲ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ನಾವು ಬೀಚ್ಗೆ ಹೋಗಿ ಆಟ ಆಡಬೇಕು ಅಂತ. ಎಲ್ಲರೂ ಬಂದಿದ್ದಾರೆ. ಚಿಕ್ಕದಾಗ ಆಗಾಗ ಮಳೆ ಬರ್ತಾ ಇತ್ತು ಅಷ್ಟೇ. ಇಲ್ಲಿಂದ ನಾವು ಸ್ಟೇ ಆಗಿರೋ ರೂಮ್ ಕಾಣಿಸುತ್ತೆ ನೋಡಿ. ನಾವು ಬೀಚ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ, ಕೆಳಗಡೆ ಹೋಗ್ಲಾ ಬೇಡವಾ ಅಂತ. ಯಾಕಂದರೆ ಅಲೆ ಕೂಡ ತುಂಬ ಜಾಸ್ತಿ ಇತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಕಡಿಮೆ ಆಗುತ್ತಾ ಅಂತ. ಹಾಗೆ ಅಲ್ಲಿ ಮಿರ್ಜಾನ್ ಕೋಟೆ ರಾಜ ಇಲ್ಲಿ ಬಂದು ಇನ್ನೊಂದು ಕೋಟೆ ಕಟ್ತಾ ಇದ್ದಾರೆ ನೋಡಿ. ಅಲ್ಲಿ ಕಟ್ಟಿದ್ವಲ್ಲ ಕೋಟೆ, ಅದು ಗೌರ್ಮೆಂಟ್ ನಾರೇ ಬಿಟ್ಕೊಟ್ಟಿದ್ದೀನಿ. ಇಲ್ಲಿ ಇರಾಕೀಗ ಉಪ್ನೀರ್ನಾಗ ಕಟ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ನೀವು ರಾಜರ ಅಥವಾ ಸೇವಕರ? ನಿಮ್ಮಂತ ಕಚಡಗಳು ಬಂದು ಇಲ್ಲೂ ಯೂಟ್ಯೂಬ್ ಇಟ್ಕೊಂಡ್ಬಂದು ಇದು ಮಾಡೋದನ್ನ ನಮ್ಮನ್ನ ಏನ್ ಮಾಡೋದು? ಅಲ್ಲೇ ಬಿಡಿಸಿದ್ದೀರಾ, ಇಲ್ಲೂ ಬಿಡಿಸ್ತೀರಾ. ಆಗ್ಲೆಲ್ಲ ಇಟ್ಕೊಂಡ್ಬಂದ್ರೆ ಎತ್ತು ಸಮುದ್ರದಕ್ಕೆ ಆಗ್ತೈತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೀರಲ್ಲಿ ಇಳಿತಾ ಇದ್ದಾರೆ ಮಕ್ಕಳೆಲ್ಲ. ಮೊದಲು ಬೇಡ ಅನ್ನಿಸ್ತು, ತುಂಬ ಅಲೆ ಇದೆ ಬೇಡ ಅಂತ. ಬಟ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಬಂದಿರೋದೇ ಆಟ ಆಡೋದಕ್ಕೋಸ್ಕರ ಅಲ್ವಾ ಅಂತ ಆಡೋಣ ಅಂತ ಒಬ್ಬೊಬ್ಬರೇ ನೀರಲ್ಲಿ ಇಳಿತಾ ಇದ್ದೀವಿ. ನಮ್ಮ ಜೊತೆ ಮಕ್ಕಳೇ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಆಟ ಆಡಬೇಕಾಗಿತ್ತು. ಅದರಿಂದ ಎಲ್ಲ ಮಾಡ್ಕೊಂಡ್ವಿ. ರೀಲ್ಸಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ರೀಲ್ಸ್ ಮಾಡಿದ್ವಿ. ಇದು ಪ್ರಾಕ್ಟೀಸ್ ಮಾಡುವಾಗ ತೆಗೆದಿರೋ ವಿಡಿಯೋ ಇದು. ಈ ಪ್ರಾಕ್ಟೀಸ್ ಮಾಡ್ತೀನಿ ಅಂತಲೇ 1 ಅವರ್ 2 ಅವರ್ ಕಳೆದಿದ್ದೀವಿ ನಾವು. ಅಷ್ಟರಲ್ಲಿ ಸಂಜೆ ಆಗ್ತಾ ಬರ್ತಾ ಇತ್ತು. ಅದಕ್ಕೆ ನೀರಲ್ಲಿ ಆಟ ಆಡೋಣ ಅಂತ ಇಳಿದು ಹೋಗ್ತಾ ಇದ್ದೀವಿ ನೋಡಿ.
ಯಾರು ನೀರಲ್ಲಿ ಇಳಿತಾ ಇರಲಿಲ್ವೋ ಅವ್ರನ್ನ ಎಳ್ಕೊಂಬಂದು ನೀರಲ್ಲಿ ಹಾಕ್ತಾಯಿದ್ರು. ನಾವೆಲ್ಲರೂ ಬೀಚಲ್ಲಿ ಉಪ್ಪು ನೀರು ಚೆನ್ನಾಗಿರಲ್ಲ, ಗಲೀಜು ಅಂತ ನಾವು ಬೀಳ್ತಾ ಇರಲಿಲ್ಲ. ಈ ಬೀಚು ತುಂಬ ಕ್ಲೀನಾಗಿ ನೀಟಾಗೇ ಇತ್ತು. ಆದರೂ ನಾವು ಫೋಟೋ ರೀಲ್ಸಿಗೆ ಟೈಮ್ ಕೊಡಬೇಕಾಗಿತ್ತು, ಆದ್ದರಿಂದ ನಾವು ನೀರೆಲ್ಲ ಇಳಿತಾ ಇರಲಿಲ್ಲ ಆಟ ಆಡೋಕ್ಕೆ. ಯಾರು ಇಳಿತಾ ಇರಲಿಲ್ವೋ ಈ ಥರ ಎತ್ಕೊಂಬಂದು ಹಾಕಾರೆ ಎಲ್ಲರೂ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನೀರಲ್ಲಿ ಬಿದ್ದ ಮೇಲೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಫಸ್ಟ್ ಡೇ, ಸೆಕೆಂಡ್ ಡೇ, ಇದು ಥರ್ಡ್ ಡೇ ಆಗಿತ್ತು. ಥರ್ಡ್ ಡೇ ನಾವು ಹೆಂಗೆ ಕಳೆದಿದ್ದೀವಿ ಅಂತಲೇ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಿ ನಾವು ಇಲ್ಲಿಂದ ಹೊರಡಬೇಕು ಬೆಂಗಳೂರು ಕಡೆ. ಆದ್ರೂ ಯಾಕೆ ಖುಷಿ ಅದು ಅಷ್ಟೇ ಇದೆ ಈಗಲೂ ಈ ವಿಡಿಯೋಸ್ ನೋಡ್ತಾ ಇದ್ರೆ. ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದಾದ್ಮೇಲೆ ನನ್ನ ತಮ್ಮನ ನೆಲದಲ್ಲಿ ಇಲ್ಲೇ ಉಣ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ತಲೆ ಮೇಲೆ ಹಾಕ್ಬೇಡಮಿ. ಆಗ್ತಾ ಇಲ್ಲ ಇಲ್ಲ ನೀನು ಕೊನೆ ಹೇಳು, ಕರ್ಕೊಂಡು ಹೋಗಲ್ಲ ಊರಿಗೆ. ಬೇಡ, ಇಲ್ಲೇ ಉಣ್ಣಾಕೋದ್ರೆ ಹೆಂಗ ನೆಮ್ಮದಿಗೆ ಗಾಯ್ಸ್. ಇವರು ಮೂವರೇ ಗಾಯ್ಸ್ ಸಾಯಿಸ್ತಾ ಇರೋದು ನೋಡ್ಕೊಬಿಟ್ಟು. ಯಾರನ್ನ ಕೇಳ್ಬಿಟ್ರೆ ಹೇಳಕ್ಕೆ ಚೆನ್ನಾಗಿರ್ತಾರೆ. ಸಾಯಿಸಕ್ಕೆ ರೆಡಿ ಇದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಉಸಿರಾಡಕ್ಕೆ ಆಗ್ತಿಲ್ಲ, ಮುಚ್ಚಿಬಿಟ್ಟು ಹೋಗ್ಬಿಟ್ಟವ್ರೆ ಸಿಗದಂಗೆ. ನೋಡಿ ಗಾಯ್ಸ್, ದುಶ್ಮನ್ಗಳು ಸಣ್ಣ ಹುಡುಗರೆಲ್ಲ ಆಗ್ಬಿಟ್ಟಾರೆ ಗಾಯ್ಸ್. ನೋಡಿ ಗಾಯ್ಸ್, ತಾಳ್ತಾ ಇದ್ದೆ ಮಕ್ಕಳೇ ಗಾಯ್ಸ್. ಇವರು ನಮ್ಮ ಅಕ್ಕನ ಮಕ್ಕಳು ಗಾಯ್ಸ್. ಆಡ್ ತಿಕ್ಕು ತರ ಆಡ್ತಾರೆ ಗಾಯ್ಸ್. ಉಸಿರಾಡಕ್ ಆಗ್ತಿಲ್ಲ ಅಂದ್ರೆ ಅದೇ ಮ್ಯಾಕೆ ಕುಂಡಿಕ್ತದೆ ಗಾಯ್ಸ್. ಎದ್ದಳಕ್ ಆಗಲ್ಲ ಗಾಯ್ಸ್ ಅಂತ ಹೇಳ್ತಾ ಇಲ್ವೇ ಕ್ಯಾಪ್ರನರ್ ಮಗನವ. ಎಲ್ಲೆದ್ದಳಕ್ ಕಾಲ್ ಹಿಡ್ಕೊಂಡೈತೆ. ಅಯ್ಯೋ ಎದ್ದಳಕ್ ಆಗಲ್ಲ, ನಿಮ್ಮ ಅಮ್ಮ ಕೋಡಿ ಎದ್ದಳಕ್. ಬದುಕಿ ಬಂದ್ಬಿಟ್ಟಿದ್ದಾನೆ. ಪುನರ್ಜನ್ಮಕ್ಕೆ ಏನಂತ ಹೇಳ್ತೀಯ? ಪ್ರೀತಿ, ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಚಿನ್ನು. ಥ್ಯಾಂಕ್ ಯು ಚಿನ್ನು. ಸಮುದ್ರದಾಗ ಹೋಗಿ ಹೇಳ್ತೀನಿ ಚಿನ್ನು. ಇಷ್ಟವರೆಗೂ ನೀರಲ್ಲೆಲ್ಲ ಆಟ ಆಡಿದ್ದು ಸಾಕಾಯಿತು. ಮಣ್ಣಲ್ಲಿ ಒಬ್ಬರನ್ನ ಮುಚ್ಚಿದ್ದಾಯಿತು. ವಾಲಿಬಾಲ್ ಆಡೋಣ ಅಂತ ಬಾಲ್ ಹುಡ್ಕಾಡಿದ್ರು, ಬಟ್ ಬಾಲ್ ಸಿಗಲಿಲ್ಲ. ಅದಕ್ಕೆ ಕಬಡ್ಡಿ ಆಡೋಣ ಅಂತ ಕಬಡ್ಡಿ ಆಡ್ತಾ ಇದ್ದಾರೆ ನೋಡಿ. ಮರಳಲ್ಲಿ ಬಿದ್ದರೂ ಏಟಾಗಲ್ಲ ಅಂತ ಆಡ್ತಾ ಇದ್ದಾರೆ. ನಾನಿಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ನಿಂತಿದ್ದೀನಿ, ಇವರು ಕಬಡ್ಡಿ ಆಡ್ತಿದ್ದಾರೆ ಅಂತ. ಬಟ್ ನಾನು ಸೈಡಲ್ಲಿ ಇದ್ದೆ, ನನ್ನ ಮೇಲೆ ಬಿದ್ದುಬಿಟ್ರು ಎಲ್ಲರೂ. ನನ್ನ ಮೊಬೈಲ್ ಸಮೇತ ಕೆಳಗಡೆ ಬಿತ್ತು. ಕಬಡ್ಡಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಎಲ್ಲರೂ ರೆಡಿ ಆಗಿಬಿಟ್ಟು ಬರೋಣ ಅಂತ ರೂಮ್ಗೆ ಹೊರಟೋದ್ವಿ. ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ರೆಡಿಯಾಗಿ ಬರೋ ಅಷ್ಟರೊಳಗೆ ಅಲ್ಲಿ 5:30 ಆಗಿತ್ತು. ಬಟ್ ಬಂದ ಮೇಲೆ ಮತ್ತೊಂದು ಫೋಟೋ ಶೂಟ್ ಇತ್ತು, ಹಾಗೆ ರೀಲ್ಸ್ ಶೂಟ್ ಬೇರೆ ಇತ್ತು. ಎಲ್ಲರೂ ಈ ಥರ ರೆಡಿಯಾಗಿ ಬಂದಿದ್ವಿ ನೋಡಿ. ನಾನು ಈ ಥರ ರೆಡಿಯಾಗಿದ್ದೆ. ಇವಳು ನಮ್ಮ ಅಕ್ಕನ ಮಗಳು. ಸಂಜೆ ಆಗ್ತಾ ಗಾಳಿ ಜಾಸ್ತಿ ಆಗ್ತಾ ಇತ್ತು. ಫೋಟೋ ಶೂಟ್, ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇದೆ. ರೆಡಿ ಆದಮೇಲೆ ಒಂದೆರಡು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ರೂಮ್ಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಯಾರು, ಎಲ್ರಿಗೂ ಹಸಿವಾಗಿತ್ತು. ಇವ್ರು ನೋಡಿ ಏನು ಖುಷಿಯಾಗಿದ್ದಾರೆ ಅಂತ. ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫೋಟೋಸು ರೀಲ್ಸ್ ಎಲ್ಲ ತಗೊಂಡು ಹೋಗೋಷ್ಟಲೇ ಸಂಜೆನೇ ಆಗೋಯ್ತು. ಇವತ್ತು ನೈಟು ಒಂದು ಬರ್ತ್ಡೇ ಪಾರ್ಟಿ ಇದೆ ನಮ್ಮ ಅಣ್ಣನ ಮಗಂದು. ಅವ್ನ ಬರ್ತ್ಡೇಗೋಸ್ಕರನೇ ನಾವು ಇಲ್ಲಿ ಟ್ರಿಪ್ಪಿಗೆ ಅಂತ ಬಂದಿದ್ದು. ಆ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.